ನನಗಿವತ್ತು ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಮಸ್ಕಾರ ಗುರು ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮುಂದೆ ಎಂತ ಇಲ್ಲ, ಕಾಲೇಜ್ಗೆ ಹೋಗಬೇಕು ಅಂತ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ತೋಣ ಅಂತ ಹೋಯ್ತಿದ್ದೆ. ಆಯಿತು. ಆಮೇಲೆ ಅಲ್ಲೇ ಒಂದು ವ್ಯೂ ನೋಡಿಕೊಂಡು ನಮ್ಮ ಫ್ರೆಂಡ್ ಬರ್ತಾನೆ ಅಂತ ಕಾಯ್ತಿದ್ದೆ. ಒಬ್ಬನೇ ಹೋಗೋಕೆ ಬೇಜಾರಾಗುತ್ತೆ ಅಂತ ನಮ್ಮ ಫ್ರೆಂಡ್ ಕಟ್ಸ್ಕೊಂಡ್ರೆ ಅವ್ನು ಯಾವುದೋ ದೇವದ ಕತೆ ಕೇಳ್ಕೊಂಡು ಕೂತವನೆ. ನಾನು ಎಲ್ಲಿ ತಪ್ಪು ಮಾಡಿದೆ? ನಾನು ಮುಂದೆ ಕೂತಿದ್ದೆ, ಅವ್ನು ಹಿಂದೆ ಕೂತಿದ್ದ, ಜಾಗ ಇರಲಿಲ್ಲ ಅಂತ. ಆದರೆ ಅಣ್ಣ ಕ್ಯಾಮ್ರಾ ನೋಡಿದ ತಕ್ಷಣ ಎದ್ಬಿಟ್ಟ. ಸ್ವಲ್ಪ ಹೊತ್ತಾದ್ಮೇಲೆ ಇಬ್ರು ಜೊತೆಲಿ ಕೂತ್ಕೊಂಡ್ವಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅಲ್ಲಿಂದ ಬೇರೆ ಬಸ್ ಹತ್ತೋಣ ಅಂತ ಹೋಯ್ತಿದ್ರು, ಅಲ್ಲೂ ಕತೆ ಕೇಳೋದು ಬಿಡ್ತಿಲ್ಲ. ನಿನ್ಗೆ ಯಾಕೆ ಆಮೇಲೆ? ಆ ಬೇರೆ ಬಸ್ಸಲ್ಲೂ ಕತೆ ಕೇಳೋದು ಬಿಡ್ತಿಲ್ಲ, ಕೇಳ್ತಾನೆ ಅವನೇ. ಅಣ್ಣ ಫೈನಲಿಗೂ ನಿಲ್ಲಿಸ್ತಾ ಕಾಲೇಜಿಗೆ ಬರಬೇಕಾದ್ರೆ ಅದೇ ನಿಲ್ಲಿಸಿಲ್ಲ, ಫುಲ್ ವಿಡಿಯೋ ನೋಡ್ಬಿಟ್ಟೆ ನಿಲ್ಲಿಸ್ತಾ, ಒಂದು ಪಾರ್ಟು ಬಿಟ್ಟಿಲ್ಲ. ಇವ್ನು ಇವತ್ತಾದ್ರೂ ಬೇಗ ಬರ್ತಾನೆ ಅಂದ್ಕೊಂಡ್ರೆ ಇವತ್ತು ಲೇಟೇ. ಕಾರಿನಲ್ಲಿ ಉಟ್ಬೇಕಾಗಿತ್ತು, ನಾವು ಖಾತಾನೆ ಬೇರೆ ಇತ್ತು. ಇವನೇನೋ ಎಕ್ಸ್ಪ್ಲೇನ್ ಮಾಡತ್ತಾರ ಬೋರ್ಡ್ ಹತ್ರಕ್ಕೆ ಹೊಂಟೋಗವನೆ. ಯಾವ ಇವೆಲ್ಲ? ಇವನು ಇವತ್ತೇ ಫಸ್ಟ್ ಕ್ಯಾಮ್ರಕ್ಕೆ ಮುಖ ತೋರಿಸಿದ್ದು. ಇವನ್ ಮುಖನೇ ಕಾಣ್ತಾನಿಲ್ಲ ಕತ್ಲೇಲಿ. ಅದು ಬೆಳಕಲ್ಲೂ ಕಾಣಲ್ಲ ಬಿಡಿ, ಅದು ಬೇರೆ ವಿಷಯ. ನಾನೇನಯ್ಯ ತಪ್ಪು ಮಾಡಿದೆ? ಬ್ರೇಕ್ ಟೈಮಲ್ಲಿ ಅಣ್ಣ ಏನೋ ಬರೀತಾವನೆ, ಆದರೆ ಏನು ಬರೀತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಕ್ಲಾಸ್ ಅರ್ಜುನ್ ಬಂದಂತ ಹಾಯ್ ಮಾಡಕ್ ಹೇಳಿದ್ರೆ ಅವ್ನು ಈ ಥರ ಪೋಸ್ ಕೊಟ್ಬಿಟ್ಟ. ಇವ್ರು ಕ್ಲಾಸಲ್ಲಿ ಯಾರು ಏನು ಕೇಳ್ತಾರೆ ಅನ್ನೋದು ಮರ್ತು ಇಬ್ರು ವಾಟರ್ ಬಾಟಲಲ್ಲಿ ಕ್ಯಾಚ್ ಆಡ್ತಾವ್ರೆ. ನಾನು ಕ್ಲಾಸ್ ಮುಗಿಸಿ ಹೋಟೆಲ್ಗೆ ಹೋಗೋಣ ಅಂತ ಆಚೆ ಬಂದರೆ ಹೆವಿ ಬಿಸಿಲು ಗುರು, ಸೂರ್ಯನ ಕರುಣೆನೇ ಇಲ್ಲ. ಹೋಟೆಲ್ ಒಳಗಡೆ ಹೋಗೋದು ವೀಡಿಯೋ ಮಾಡಿಲ್ಲ, ಹೊರಗಡೆ ಬರೋದು ವೀಡಿಯೋ ಮಾಡಿದ್ದೀನಿ. ಕಾಲೇಜಿನ ಬರಬೇಕಾದ್ರೆ ಚಪ್ಪಲಿನೇ ಕೆತ್ತೈತು ಗುರು, ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಏನು ಮಾಡೋಕ್ಕಾಗಲ್ಲ ಅಂತ ಮನೆ ಕಡೆ ಹೊರಟೆ. ಸೊ ಗೈಸ್, ಸಿಗೋ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.